ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಉಜ್ವಲವಾದ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಕರೆ ನೀಡಿದರು. ಸೋಮವಾರ ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಓಡಾಡಲು ಶಾಸಕ ಹಂಪನಗೌಡ ಬಾದರ್ಲಿ 14 ಬಸ್ಗಳಿಗೆ ಚಾಲನೆ ನೀಡಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿ ಮಾತನಾಡುತ್ತಿದ್ದ ಅವರು, ಗ್ರಾಮೀಣ ಭಾಗದಿಂದ ನಗರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬರುವ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನಾನುಕೂಲತೆಗಳನ್ನು ತಪ್ಪಿಸಲು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬರುವುದಕ್ಕಾಗಿ 14 ನೂತನ ಬಸ್ಗಳನ್ನು ಹಳ್ಳಿಗೆ ಓಡಿಸಲಾಗುತ್ತಿದೆ. ಅದರ ಸದುಪಯೋಗ ಪಡಿಸಿಕೊಂಡು 100ಕ್ಕೆ 100ರಷ್ಟು ಹಾಜರಾತಿ ಆಗಬೇಕು ಎಂದು ಹೇಳಿದರು. ಶಿಕ್ಷಣ ಕ್ಷೇತ್ರ ಬಹಳಷ್ಟು ಬೆಳೆದು ಇಡೀ ಪ್ರಪಂಚದಲ್ಲಿ ದೊಡ್ಡದಾಗಿದೆ. ಯಾರು ಅಕ್ಷರವಂತರಾಗ್ತಾರೆ, ಗುಣವಂತರಾಗ್ತಾರೆ, ಯಾರಿಗೆ ಮೆರಿಟ್ ಇದೆ ಅವರೆಲ್ಲರಿಗೂ ಕೂಡ ಉಜ್ವಲ ಭವಿಷ್ಯ ನಿಮ್ಮ ಮುಂದಿನ ದಿನಗಳಲ್ಲಿದೆ. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಎಲ್ಲಾದರೂ ಸಿಂಧನೂರವರು ಕಾಣತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಗಬೇಕು. ಪ್ರತಿಭೆ ಇದ್ರೆ, ನಿಮ್ಮಲ್ಲಿ ಪ್ರತಿಭೆ ಇದ್ದು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಅಂಕಗಳನ್ನು ಪಡ್ಕೊಂಡ್ರೆ ಅಮೇರಿಕ ನಿಮ್ಮ ಅಂಗೈಯಲ್ಲಿರುತ್ತೆ, ಲಂಡನ್ ನಿಮ್ಮ ಅಂಗೈಯಲ್ಲಿರುತ್ತೆ, ಆಸ್ಟ್ರೇಲಿಯಾ ನಿಮ್ಮ ಅಂಗೈಯಲ್ಲಿರುತ್ತೆ. ಇವೆಲ್ಲವನ್ನ ನೀವು ಗಮನ ಹರಿಸಬೇಕು. ಇಂಜಿನಿಯರಿಂಗು, ಮೆಡಿಕಲ್ಲು, KS, IS, IPS ಮತ್ತು ಅಗ್ರಿಕಲ್ಚರು, ಇವೆಲ್ಲ ಹಾರ್ಟಿಕಲ್ಚರು, ಹೊಸ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ತಾಂತ್ರಿಕತೆ ನೀವೇನು ಮಾಡ್ತೀರಿ, ಬಹಳಷ್ಟು ಡಿಗ್ರಿ ಕಾಲೇಜಿನಲ್ಲಿ BA BCom ಮಾಡಿ ಪಾರ್ಟಿಕಲ್ ಸೈನ್ಸು, ಆರ್ಟ್ಸು, ಆಂಥ್ರಪಾಲಜು ಇಲ್ಲ ಇವನ್ ತಗೊಂಡು ನಡೆಯಂದ್ಬಿಡ್ತಾರೆ. ಹೊಸ ಕೋರ್ಸ್ಗಳು ಬಹಳಷ್ಟು ಬಂದಾವ. ಅದರ ಜೊತೆಗೆ ಮುಂದಿನ ಡಿಪೋ ಮ್ಯಾನೇಜರ್ ಹೊನ್ನಪ್ಪ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ BB ಬೆಂಬಲಿಗರು. ಕಾಂಗ್ರೆಸ್ ಬಸ್ ನಿಲ್ದಾಣದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ನಗರದ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಅವರನ್ನು ವೇದಿಕೆಗೆ ಕರೆಯಿಸಿ ಶಿಷ್ಟಾಚಾರ ಉಲ್ಲಂಘಿಸಿ ಅವಮಾನ ಮಾಡಿದ್ದಾರೆ ಎಂದು MLC ಬೆಂಬಲಿಗರು, ಡಿಪೋ ಮ್ಯಾನೇಜರ್ ಹೊನ್ನಪ್ಪ ಸೇರಿದಂತೆ DTO ಬಸ್ ಡಿಪೋ ಗೇಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂದ್ರೆ ಕರಿ ಹೋಗ್ಬಿಡ್ಬೇಕಾ, ಅಂದ್ರೆ ಕರಿ ಸಮಾನ ಮಾಡ್ಬೇಕಂತ ನಿಮ್ಮ ವಿದ್ಯಾರ್ಥಿವ್ರಿಗೂ ಎದಕ್ ಕರಿಬೇಕಂಗಿದ್ದಾಗ ತೊಂದರೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಯಾವುದೂ ಅಲ್ಲ. ನಮಗೆ ಪಬ್ಲಿಕ್ ಗೆ ಹಿತದೃಷ್ಟಿ ಕಾಪಾಡಕ್ಕೋಸ್ಕರ ನಾವು ಮಾಡಿದ್ದೀವಿ. ಇದನ್ನ ನಾವು ಪಬ್ಲಿಕ್ ಗೆ ತೊಂದರೆ ಮಾಡಕ್ಕೆ ಉದ್ದೇಶ ಯಾವುದೂ ಅಲ್ಲ. ಇದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಧಿಕಾರ ಈಗ ಈ ಪಬ್ಲಿಕ್ ಗೆ ತೊಂದರೆ ಕೊಡೋದು ಈ ಅಧಿಕಾರ ಹೌದಲ್ರಿ? ರಾಜಕಾರಣ ಮಾಡ್ತಾರಲ್ರಿ, ಸಣ್ಣತನದ ರಾಜಕಾರಣ ಮಾಡ್ತಾರಲ್ರಿ. ನೀವು ಶಾಂತ ರೀತಿಯಿಂದ ಏನ್ ಮಾಡೋದು, ಶಾಂತ ರೀತಿಯಿಂದ ಮಾಡಿ. ವೇದಿಕೆ ಮೇಲೆ ವ್ಯತ್ಯಾಸ ಆಗಿದೆ, ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸಿದ್ವಿ. ನಾವು ಆಲ್ರೆಡಿ MLC ಸಾಹೇಬರಿಗೂ ಸರ್ ನಾವು ಕ್ಷಮೆ ಕೇಳಿದ್ವಿ. ಸರ್ ಆಗಿದೆ ಸರ್, ಆಯ್ತು ಇದರಲ್ಲಿ ಅಂತೇಳಿ. ಈಗ ಇದರಲ್ಲಿ ನಾವು ಹೇಳ್ತಾ ಇದೀವಿ, ಆಗಿದೆ, ವ್ಯತ್ಯಾಸ ಆಗಿದೆ. ದಯವಿಟ್ಟು ಇದನ್ನು ನಾವು ಈ ಸಂದರ್ಭದಲ್ಲಿ ನಾವು ಒಂದು ಸರಿ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ರಿ ಸರ್, ಮಾಡಮ್ರಿ, ಅದನ್ನ ಮಾಡಮ್, ಡ್ಯೂಟಿ ಮಾಡ್ರಿ ಸಾಕು ಸರ್. ರಾಜಕೀಯ ಮಾಡ್ಬಿಡ್ರಿ ಕೂಡ ಅಧಿಕಾರಿಗಳಾಗಿ.
ಸೋಮವಾರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಓಡಾಡಲು ಶಾಸಕ ಹಂಪನಗೌಡ ಬಾದರ್ಲಿ 14 ಬಸ್ಗಳಿಗೆ ಚಾಲನೆ ನೀಡಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಡದೆ ಕಾರ್ಯಕ್ರಮ ಮುಗಿಸಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ಕುರಿತು ಡಿಪೋ ಮ್ಯಾನೇಜರ್ ಹೊನ್ನಪ್ಪ, ಇದು ನಮ್ಮ ಕಾರ್ಯಕ್ರಮ ಅಲ್ಲ, ಶಾಸಕರು ಮಾಡಿದ್ದು ಅಂತ ಹೇಳುತ್ತಿದ್ದಾರೆ. ಮೇಲಧಿಕಾರಿಗಳ ಮೂಲಕ ನಡೆದ ಪತ್ರದ ವ್ಯವಹಾರಗಳು ಪರಿಶೀಲಿಸಿದಾಗ ಸತ್ಯಾಸತ್ಯತೆ ತಿಳಿಯುತ್ತದೆ. ಅಧಿಕಾರಿಗಳು ರಾಜಕಾರಣ ಮಾಡಬೇಡಿ, ನೌಕರಿ ಮಾಡಿ ಎಂದು ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದರು. ಎಂಎಲ್ಸಿ ಬೆಂಬಲಿಗರು ಕೂಗಿ ಡಿಪೋ ಗೇಟ್ ಹಾಕಿ ಬೇಕೇ ಬೇಕು, ನ್ಯಾಯ ಬೇಕೆಂದು ಕೂಗಾಡಿ ರಸ್ತೆ ಬಂದ್ ಮಾಡಲು ಮುಂದಾದಾಗ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಪ್ರತಿಭಟನೆ ನಿರತ ಬೆಂಬಲಿಗರನ್ನು ತಮ್ಮ ಪೊಲೀಸ್ ವಾಹನದಲ್ಲಿ ಕರೆದೊಯ್ದು ನಂತರ ಬಿಡುಗಡೆ ಮಾಡಿದರು.